ನೋಡಿ ತುಂಬಾ ಒಂದು ವಾರ ಜಾಸ್ತಿ ಆಯಿತು. ಚೆನ್ನಾಗಿ ಒಣಗಬೇಕು ಅಂತೇಳಿ ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ಆಯಿತು. ಹಾಗೆ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಅವಲಕ್ಕಿ ಮಾಡಿದೆ. ಹಾಗೆ ಇವಾಗ ನನಗೆ ಉಪ್ಪಿನಕಾಯಿ ಹಾಕಬೇಕು, ಹಾಗೆ ಮಾವಿನಕಾಯಿಯನ್ನು ಕೊಯ್ದು ತರಬೇಕು. ಹಾಗೆ ಬನ್ನಿ ಇವಾಗ ಮೊದಲಿಗೆ ಮಾವಿನಕಾಯಿಯನ್ನು ಕೊಯ್ದು ತರೋಣ. ಅದನ್ನು ಕಟ್ ಮಾಡಿ ಇವತ್ತು ಉಪ್ಪಲ್ಲಿ ಹಾಕಿಡಬೇಕು, ಮತ್ತು ಅದರದ್ದು ಉಪ್ಪಿನಕಾಯಿ ಹಾಕಬೇಕು. ಸ್ವಲ್ಪ ಮಾಡೋದು, ಹಾಗೆ ಬೇಕಾದಾಗ ಸ್ವಲ್ಪ ಮಾಡ್ಬೋದಲ್ವ, ಇನ್ನು ಮಾವಿನಕಾಯಿ ಸೀಸನ್ ಅಲ್ವ. ಹಾಗೆ ಇವತ್ತು ಒಂದು 4-5 ಮಾವಿನಕಾಯಿಯನ್ನು ಕೊಯ್ದುಕೊಂಡು ಬರಬೇಕು. ಅದಕ್ಕಿಂತ ಮೊದಲು ಫ್ರೆಂಡ್ಸ್, ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಮೊದಲಿಗೆ ಮಾವಿನಕಾಯಿಯನ್ನು ಕೊಯ್ದುಕೊಂಡು ಬರೋಣ. ನೋಡಿ, ಇಲ್ಲಿ 5 ಮಾವಿನಕಾಯಿಯನ್ನು ಕೊಯ್ದು ತಗೊಂಡು ಬಂದೆ. ಇನ್ನು ಇದನ್ನು ಕಟ್ ಮಾಡಿ ಉಪ್ಪಲ್ಲಿ ಹಾಕಿಡಬೇಕು. ಇದು ಕಟ್ ಮಾಡಿ ಉಪ್ಪಲ್ಲಿ ಹಾಕಿಡಲಿಕ್ಕೆ ಯಾವಾಗ ಟೈಮ್ ಸಿಗ್ತದೆ ನೋಡಬೇಕು. ಅದಕ್ಕೆ ಮೊದಲು ಕೆಲವೆಲ್ಲ ಕೆಲಸ ಇದೆ. ತೋಟಕ್ಕೆ ಹೋಗಿ ಹುಲ್ಲು ತರಲಿಕ್ಕಿದೆ, ಅದೇ ರೀತಿ ನನಗೆ ಹೊರಗಡೆನೂ ಹೋಗಲಿಕ್ಕಿದೆ, ಸ್ವಲ್ಪ ಸಾಮಾನೆಲ್ಲ ತರಲಿಕ್ಕಿದೆ. ಹಾಗೆ ಅದನ್ನೆಲ್ಲ ಮುಗಿಸಿ ಮತ್ತು ಅಡುಗೆ ಎಲ್ಲ ಮಾಡಿ ಆಗುವಾಗ ಯಾವಾಗ ಟೈಮ್ ಸಿಗ್ತದೆ ಆವಾಗ ಇದನ್ನು ಕಟ್ ಮಾಡಿ ಉಪ್ಪಲ್ಲಿ ಹಾಕಿಡ್ತೇನೆ. ಇವಾಗ ಹುಲ್ಲು ಕೊಯ್ಯಲಿಕ್ಕೆ ತೋಟಕ್ಕೆ ಬಂದಿದ್ದೇನೆ. ಜಾನವರು ಇನ್ನೂ ಬರಬೇಕಷ್ಟೇ. ಸ್ವಲ್ಪ ಜಾಸ್ತಿ ಕೆಲಸ ಇರುವ ಕಾರಣ ಸ್ವಲ್ಪ ಬೇಗನೆ ತೋಟಕ್ಕೆ ಬಂದಿದ್ದೇವೆ. ಹಾಗೆ ಇವಾಗ ಬೇಗನೆ ಹುಲ್ಲು ಮಾಡ್ತೇನೆ. ನೋಡಿ, ಇವಾಗ ತೋಟದಲ್ಲಿ ಹುಲ್ಲೆಲ್ಲ ಖಾಲಿ ಆಗ್ತಾ ಬಂದಿದೆ. ಸಣ್ಣ ಹುಲ್ಲು ಬರ್ತಾ ಇದೆ ಅಷ್ಟೇ. ಹಾಗೆ ಇವಾಗ ಎಲ್ಲಿ ಹುಲ್ಲಿದೆ ಅಲ್ಲಿ ಹುಡುಕಿಕೊಂಡು ತೆಗಿಬೇಕಷ್ಟೆ. ಇವಾಗ ಇಲ್ಲಿ ಸ್ವಲ್ಪ ಹುಲ್ಲಿದೆ, ಅದನ್ನು ಇವಾಗ ಕೊಯ್ತೇನೆ. ಸ್ವಲ್ಪ ಹುಲ್ಲು ಮಾಡಿ ಆಯಿತು. ಇನ್ನು ಜಾನ್ ಬಂದುಕೊಂಡು ಹೋಗ್ತಾರೆ. ಇಲ್ಲಿ ಸ್ವಲ್ಪ ಮಾಡಿದೆ, ಅದೇ ರೀತಿ ಅಲ್ಲಿ ಸ್ವಲ್ಪ ಮಾಡಿದೆ. ಹಾಗೆ ಇವಾಗ ನಾನು ಮನೆಗೆ ಹೋಗ್ತೇನೆ. ನನಗೆ ಹೊರಗಡೆ ಹೋಗ್ಲಿಕ್ಕಿರುವ ಕಾರಣ ನಾನು ಸ್ವಲ್ಪ ಹುಲ್ಲು ಮಾಡಿಟ್ಟು ಹೋದೆ. ಒಬ್ಬರಿಗೆ ಕಷ್ಟ ಆಗ್ತದಲ್ವಾ, ಹಾಗೆ ಇವಾಗ ತೋಟದಿಂದ ಬಂದು ನಾನು ಹೊರಗಡೆ ಹೋಗಿ ಬಂದೆ. ಸ್ವಲ್ಪ ಮಾರ್ಕೆಟಿಗೆಲ್ಲ ಹೋಗ್ಲಿಕ್ಕಿತ್ತು, ಸಾಮಾನನ್ನೆಲ್ಲ ಇಟ್ಕೊಂಡು ಬಂದು ಇವಾಗ ನನಗೆ ಮಧ್ಯಾಹ್ನಕ್ಕೆ ಅಡುಗೆ ಆಗಬೇಕು. ಇವತ್ತು ನಾನು ಗುಜ್ಜೆ ಕಡ್ಲಿಗೆ ಹಾಗೂ ಹುರುಳಿ ಕಾಳು ಹಾಕಿ ಒಂದು ಪದಾರ್ಥ ಮಾಡ್ತಾ ಇದ್ದೇನೆ. ತುಂಬಾ ಒಳ್ಳೆಯದಾಗ್ತದೆ. ಹಾಗೆಯೇ ಒಂದು ಗುಜ್ಜೆ ಕಡ್ಲಿಗೆ ಇದೆ ಮನೆಯಲ್ಲಿ, ಅದನ್ನು ಇವಾಗ ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡಬೇಕು. ಅದಕ್ಕಿಂತ ಮೊದಲು ಹುರುಳಿ ಕಾಳನ್ನು ಹುರ್ಕೊಳ್ಬೇಕು. ಹುರ್ಕೊಂಡು ಚೆನ್ನಾಗಿ ತೊಳೆದು ಅದನ್ನು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡಿ ರೆಡಿ ಮಾಡ್ತೇನೆ. ಇವಾಗ ಮೊದಲಿಗೆ ಮಸಾಲವನ್ನು ರೆಡಿ ಮಾಡ್ತೇನೆ. ಮಸಾಲವನ್ನು ಗ್ರೈಂಡ್ ಮಾಡಿ ಆದಮೇಲೆ ಗುಜ್ಜೆ ಕಳ್ಳಿಗೆಯನ್ನು ಕಟ್ ಮಾಡಿ ಅದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ನೋಡಿ, ಇಲ್ಲಿ ಇವಾಗ ಹುರುಳಿ ಕಾಳನ್ನು ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಇವಾಗ ಹುರುಳಿ ಕಾಳನ್ನು ಫ್ರೈ ಮಾಡಿ ಆಯಿತು. ತಣ್ಣಗಾದ್ಮೇಲೆ ಒಂದು ಪಾತ್ರೆಗೆ ಹಾಕಿದ್ದೇನೆ. ಇವಾಗ ಇದನ್ನು ತೊಳೆದು ಇದನ್ನು ಗ್ರೈಂಡ್ ಮಾಡ್ತೇನೆ. ಕೆಲವೊಮ್ಮೆ ಇದರಲ್ಲಿ ಸಣ್ಣ ಕಲ್ಲಿರ್ತದೆ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಇದನ್ನು ಗ್ರೈಂಡ್ ಮಾಡಬೇಕು. ನೋಡಿ, ಇವಾಗ ಹುರುಳಿ ಕಾಳನ್ನು ಈ ಥರ ನಾನು ತರಿಯಾಗಿ ಗ್ರೈಂಡ್ ಮಾಡಿ ತೊಗೊಂಡಿದ್ದೇನೆ. ಇವಾಗ ಹುರುಳಿ ಕಾಳಿಂದು ಕೆಲಸ ರೆಡಿ ಆಯಿತು. ಇನ್ನು ಬೇಗನೆ ಗುಜ್ಜೆ ಕಳ್ಳಿಗೆಯನ್ನು ಸಣ್ಣಗೆ ಕಟ್ ಮಾಡಿ ರೆಡಿ ಮಾಡ್ತೇನೆ. ನೋಡಿ, ಇಷ್ಟು ದೊಡ್ಡ ಗುಜ್ಜೆ ಕಳ್ಳಿಗೆ ಇದೆ. ಇನ್ನು ಸೀಸನ್ ಅಲ್ವಾ, ಎಲ್ಲ ಕಡೆ ಗುಜ್ಜೆ ಕಳ್ಳಿಗೆ ಸಿಗ್ತದೆ. ಹಾಗೆ ನಮಗೆ ಇದು 3-4 ಸಲ ಪದಾರ್ಥಕ್ಕೆ ಸಾಕು. ಹಾಗೆ ಇವಾಗ ಇದರಿಂದ ಒಂದು ತುಂಡು ತೆಗೆದು ಬೇಗನೆ ಇದನ್ನು ಕಟ್ ಮಾಡ್ತೇನೆ. ನೋಡಿ, ತುಂಬ ಎಳತ್ತಾಗಿ ಚೆನ್ನಾಗಿದೆ. ಇವಾಗ ಅದರಲ್ಲಿ ಮಯಣ ಎಲ್ಲ ತುಂಬ ಇರ್ತದೆ, ಎಳತ್ತಲ್ವಾ, ಅದನ್ನೆಲ್ಲ ತೆಗಿಬೇಕು. ನೋಡಿ, ಎಲ್ಲ ಇಳೀತಾ ಇದೆ. ಬಿದ್ದು ಕೂಡ ಆಯಿತು ಕೆಳಗೆ. ಇವಾಗ ಒಂದು ತುಂಡು ಮಾತ್ರ ತಗೊಂಡೆ ಸಾಕು. ಈಗ ಬೇಗನೆ ಕಟ್ ಮಾಡಿ ನೀರಲ್ಲಿ ಹಾಕಿ ಬೇಯಿಸ್ಲಿಕ್ಕೆ ಇಡ್ತೇನೆ.
ನೋಡಿ, ನಾನು ಈ ಥರ ಕಟ್ ಮಾಡಿ ತೊಗೊಂಡಿದ್ದೇನೆ. ಇವಾಗ ನಾನು ಇದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ತೇನೆ, ಬೇಗನೆ ಆಗಬೇಕು ಅಂತೇಳಿ. ಸ್ವಲ್ಪ ಲೇಟ್ ಕೂಡ ಆಯಿತು, ಹೊರಗಡೆ ಹೋಗಿ ಬಂದ ಕಾರಣ ಸ್ವಲ್ಪ ಲೇಟ್ ಆಯಿತು ಅಡುಗೆ ಮಾಡುವಾಗ. ಹಾಗೆಯೇ ಇವಾಗ ಕುಕ್ಕರಲ್ಲಿ ಹಾಕಿ ಒಂದೆರಡು ವಿಜಿಲ್ ತೆಗೆದ್ರೆ ಬೇಗನೆ ಬೇಯ್ತದೆ. ಇಂದ ತೆಗೆದು ಒಂದು ಕುಕ್ಕರಿಗೆ ಹಾಕ್ತೇನೆ. ನೋಡಿ, ಈ ಗುಜ್ಜೆ ಕಳ್ಳಿಗೆಯ ತುಂಡುಗಳ ಜೊತೆಗೆ ಮಾಡಿದ ಹುರುಳಿ ಕಾಳನ್ನು ಕೂಡ ಹಾಕ್ತೇನೆ. ಹಾಗೆಯೇ ಇದು ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಕುಕ್ಕರಲ್ಲಿ ಹಾಕಿ ಬೇಯಿಸ್ಲಿಕ್ಕೆ ಇಟ್ಟೆ. ಇನ್ನು ಒಂದು 2 ವಿಷಲ್ ಬಂದರೆ ಸಾಕು. ಗುಜ್ಜೆ ಕಳ್ಳಿಗೆ ಹಾಗೂ ಹುರುಳಿ ಕಾಳು ಹಾಕಿ ಪದಾರ್ಥ ಮಾಡಲಿಕ್ಕೆ ಇಲ್ಲಿ 1 ನೀರುಳ್ಳಿ ತೊಗೊಂಡಿದ್ದೇನೆ, 5-6 ಬೆಳ್ಳುಳ್ಳಿ ಹೆಸಲು, 1 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು, 1/4 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ, ಸ್ವಲ್ಪ ಹುಣಸೆ ಹಣ್ಣು, 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಸಿನ, ಅದೇ ರೀತಿ 6 ಒಣಮೆಣಸನ್ನು ತಗೊಂಡಿದ್ದೇನೆ. ಹಾಗೆಯೇ ಇಲ್ಲಿ ನಾನು 1 ತೆಂಗಿನಕಾಯಿಯ ಅರ್ಧ ಭಾಗವನ್ನು ತುರಿದು ತಗೊಂಡಿದ್ದೇನೆ. ಇದನ್ನು ಇವಾಗ ನಾನು ಗ್ರೈಂಡ್ ಮಾಡ್ತೇನೆ. ಈ ಗುಜ್ಜೆ ಕಳ್ಳಿಗೆ ಹಾಗೂ ಹುರುಳಿಕಾಳನ್ನ ಸಾರು ಹಾಕಿ ಮಾಡುವಾಗ ಈ ನಾವು ಇಂಗ್ರೀಡಿಯೆಂಟ್ಸನ್ನು ತುಂಬ ನೈಸಾಗಿ ಗ್ರೈಂಡ್ ಮಾಡಬೇಕು ಅಂತಿಲ್ಲ, ಸಾಧಾರಣ ಗ್ರೈಂಡ್ ಆದರೆ ಸಾಕಾಗ್ತದೆ. ನೋಡಿ, ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೇನೆ. ಇವಾಗ ಇದನ್ನು ಗ್ರೈಂಡ್ ಮಾಡ್ತೇನೆ. ಇವಾಗ ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡ್ತೇನೆ. ನೋಡಿ, ಇವಾಗ ಮಸಾಲವನ್ನು ಈ ಥರ ಗ್ರೈಂಡ್ ಮಾಡಿ ತೊಗೊಂಡಿದ್ದೇನೆ. ಇವಾಗ ಹುರುಳಿಕಾಳು ಹಾಗೂ ಗುಜ್ಜೆ ಕಳ್ಳಿಗೆಯನ್ನು ಬೇಯಿಸ್ಲಿಕ್ಕೆ ಇಟ್ಟಾಯಿತು. ಇವಾಗ ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಇಟ್ಟು 2 ವಿಜಿಲ್ ಆಯಿತು. ಹಾಗೆ ಅದನ್ನು ಇವಾಗ ತೆಗಿತಾ ಇದ್ದೇನೆ. ಅದನ್ನು ತೆಗೆದು ಇನ್ನೊಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ತೇನೆ. ಅದೇ ಪಾತ್ರೆಯಲ್ಲಿ ಹಾಕಿ ಮತ್ತೆ ಕುದಿಸ್ತೇನೆ. ನೋಡಿ, ತುಂಬಾ ಸಾಫ್ಟಾಗಿ ಬೆಂದಿದೆ. ನೋಡಿ, ಮಸಾಲ ಕೂಡ ಗ್ರೈಂಡ್ ಮಾಡಿ ರೆಡಿ ಆಗಿದೆ. ಈ ಮಸಾಲವನ್ನು ಇವಾಗ ಹಾಕ್ತೇನೆ. ಇವಾಗ ಮಸಾಲವನ್ನೆಲ್ಲ ಹಾಕಿ ಮತ್ತೆ ನಾನು ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ. ಇವಾಗ ಉಪ್ಪು ಬೇಕಿದ್ರೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ರೆಡಿ ಮಾಡ್ತಾ ಇದ್ದೇನೆ. ಪದಾರ್ಥ ಕೂಡ ಚೆನ್ನಾಗಿ ಕುದಿದಿದೆ. ಇವಾಗ ಇದು ರೆಡಿ ಆಯಿತು. ಇನ್ನು ಒಗ್ಗರಣೆ ಹಾಕಿ ಗ್ಯಾಸ್ ಆಫ್ ಮಾಡ್ತೇನೆ. ಇವಾಗ ಒಗ್ಗರಣೆಯನ್ನು ಹಾಕ್ತೇನೆ. ಇವಾಗ ಮಧ್ಯಾಹ್ನದ ಅಡಿಗೆ ರೆಡಿ ಆಯಿತು. ಅನ್ನನೂ ರೆಡಿಯಾಗಿದೆ. ಅದೇ ರೀತಿ ನಾನು ಮೂಲಂಗಿ ಪಲ್ಯ ಕೂಡ ಮಾಡಿದ್ದೇನೆ. ಮೂಲಂಗಿ ಪಲ್ಯವನ್ನು ಒಂದು ಡಿಫ್ರೆಂಟ್ ರೀತಿಯಲ್ಲಿ ಮಾಡಿದ್ದೇನೆ. ಇದರ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಿ. ಮೊನ್ನೆ ಅಮ್ಮನ ಮನೆಗೆ ಹೋಗಿದ್ದಾಗ ಅಲ್ಲಿಂದ ಹುಣಸೆ ಹಣ್ಣು ತಂದಿದ್ದೆ. ಇವಾಗ ಇದು ಚೆನ್ನಾಗಿ ಒಣಗಿದೆ. ಇದರ ಬೀಜವನ್ನು ಇವಾಗ ತೆಗಿಬೇಕು. ತೆಗೆದು ಇದನ್ನು ಉಪ್ಪೆಲ್ಲ ಹಾಕಿ ಪ್ರಿಸರ್ವ್ ಮಾಡಿ ಇಡಬೇಕು. ಇದು ಹುಣಸೆ ಹಣ್ಣು ತಂದು 1 ವಾರ ಜಾಸ್ತಿ ಆಯಿತು. ಚೆನ್ನಾಗಿ ಒಣಗಬೇಕು ಅಂತೇಳಿ ಪ್ರತಿದಿನ ಬಿಸಿಲಿಗೆ ಇಡ್ತಿದ್ದೆ. ಇವಾಗ ಸಾಕು, ಇದು ಒಣಗಿದ್ದು. ಈಗ ಅದರ ಹುಣಸೆ ಬೀಜವನ್ನು ಸಪ್ರೇಟ್ ಮಾಡ್ತೇನೆ. ಇದು ಚೆನ್ನಾಗಿ ಒಣಗಿದ್ರೆ ಬೀಜ ತೆಗಿಲಿಕ್ಕೆ ಈಸಿ ಆಗ್ತದೆ. ಒಣಗದಿದ್ರೆ ಕೈಗೇನೆ ಅಂಟುತ್ತದೆ. ನೋಡಿ, ಇವಾಗ ಈಸಿಯಾಗಿ ತೆಗಿಲಿಕ್ಕೆ ಬರ್ತದೆ. ನೋಡಿ, ಬೆಳಿಗ್ಗೆ ತೆಗೆದ ಮಾವಿನಕಾಯಿಯನ್ನು ಕಟ್ ಮಾಡಲಿಕ್ಕೆ ನನಗೆ ಇವಾಗ ಟೈಮ್ ಸಿಕ್ಕಿತ್ತು. ಎಲ್ಲ ಕೆಲಸ ಆಗಿ ಊಟ ಎಲ್ಲ ಆಗಿ ಇವಾಗ ಟೈಮ್ ಸಿಕ್ಕಿತ್ತು. ಹಾಗೆ ಇವಾಗ ಬೇಗನೆ ಕಟ್ ಮಾಡಿ ಇದನ್ನು ಉಪ್ಪಲ್ಲೇ ಹಾಕಿಡ್ತೇನೆ. ಮತ್ತೆ 2 ದಿವಸ ಬಿಟ್ಟು ಅದಕ್ಕೆ ಮಸಾಲವನ್ನು ಗ್ರೈಂಡ್ ಮಾಡಿ ಹಾಕ್ತೇನೆ. ಮೊದಲಿಗೆ ಚೆನ್ನಾಗಿ ಒರೆಸಿಕೊಳ್ತೇನೆ. ನೋಡಿ, ಎಷ್ಟು ಬೆಳೆದಿದೆ.
ಇವಾಗ ಎಷ್ಟು ದೊಡ್ಡ ಪೀಸ್ ಬೇಕು ಅಷ್ಟು ದೊಡ್ಡ ಪೀಸ್ ಮಾಡ್ತೇನೆ ನಾನು. ಈ ವರ್ಷದ್ದು ಫಸ್ಟ್ ಮಾವಿನಕಾಯಿಯ ಉಪ್ಪಿನಕಾಯಿ ಹಾಕೋದು. ಕಟ್ ಮಾಡಿ ಆಯಿತು. ಇದಕ್ಕೆ ಉಪ್ಪು ಹಾಕಿ ಇಡ್ತೇನೆ ನಾನು. ಬೇಡವಾ? ಬೇಕು. ಉಪ್ಪು ಹಾಕಿತ್ತೇನು ಒಳ್ಳೆದಾಗ್ತದೆ ನೋಡಿ. ವಾವ್. ಇವಾಗ ಒಂದು ಪ್ಲಾಸ್ಟಿಕ್ ಡಬ್ಬ ತಗೊಂಡಿದ್ದೇನೆ, ಅದರಲ್ಲಿ ಹಾಕಿಡ್ತೇನೆ. ಬೇಡವಾ ತಿನ್ನಲಿಕ್ಕೆ ಮಾವಿನ? ಬೇಕು. ಥ್ಯಾಂಕ್ ಯು. ಸ್ವಲ್ಪ ಉಪ್ಪು ಹಾಕು. ಒಳ್ಳೆದಿಲ್ವಾ? ಹುಳಿ ಹುಳಿ. ಹೌದು. ಮಾವಿನಕಾಯಿಯನ್ನು ಉಪ್ಪಲ್ಲಿ ಹಾಕಿಡುವಾಗ ಒಂದು ತುಂಡು ತಿನ್ನುವ ಅಂತ ಆಗ್ತದೆ ನೋಡಿ. ಇವಾಗ ಮಾವಿನಕಾಯಿಯನ್ನು ಉಪ್ಪಲ್ಲಿ ಹಾಕಿ ಆಯಿತು. ಇನ್ನು 2 ದಿವಸ ಬಿಟ್ಟು ನಾನು ಇದಕ್ಕೆ ಕಡ್ದಾಕ್ತೇನೆ. ನೋಡಿ, ಹುಣಸೆ ಬೀಜ ಎಲ್ಲ ತೆಗ್ದಾಯಿತು. ಇಷ್ಟು ಸಿಕ್ಕಿತ್ತು. ಬೀಜ ಕೂಡ ನೋಡಿ ಎಷ್ಟಿದೆ ಅಂತೇಳಿ. ನೋಡಿ ಇಷ್ಟಿದೆ. ಬೀಜ ಎಲ್ಲ ತೆಗೆದು ರೆಡಿ ಆಯಿತು. ಇನ್ನು ಇದಕ್ಕೆ ಉಪ್ಪು ಹಾಕಿ ಇಡಬೇಕು. ಗುದ್ದಿ ಎಲ್ಲ, ಕೆಲವರು ಗುದ್ದಿ ಒಂದು ಉಂಡೆ ಥರ ಮಾಡಿ ಇಡ್ತಾರೆ, ಆದರೆ ನಾನು ಆ ಥರ ಎಲ್ಲ ಮಾಡೋದಿಲ್ಲ. ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿ ಒಂದು ಬಾಕ್ಸಲ್ಲಿ ಇಡ್ತೇನೆ. ಆದರೆ ಇವಾಗ ಮಾಡೋದಿಲ್ಲ, ಇದನ್ನು ನಾಳೆ ಮಾಡ್ತೇನೆ. ಅದೇ ರೀತಿ ನಾಳೆ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಹೇಗೆ ಹಾಕೋದು ಅಂತೇಳಿ. ಹಾಗೆಯೇ ಹುಣಸೆ ಬೀಜ ಇದೆ. ಮೊದಲೆಲ್ಲ ಹುಣಸೆ ಬೀಜವನ್ನು ಫ್ರೈ ಮಾಡಿ ಮಳೆಗಾಲದಲ್ಲಿ ತಿನ್ನಲಿಕ್ಕೆ ಇಡ್ತಿದ್ರು. ಹಾಗೆ ನೋಡೋಣ, ನಾಳೆ ಸ್ವಲ್ಪ ಫ್ರೈ ಮಾಡಿ ಕೂಡ ತೋರಿಸ್ತೇನೆ. ಅದೇ ರೀತಿ ಈ ಹುಣಸೆ ಬೀಜ ಅಂತ ಹೇಳುವಾಗ ನನ್ನ ಬಾಲ್ಯದ ಒಂದು ಇನ್ಸಿಡೆಂಟ್ ಕೂಡ ನೆನಪಾಗ್ತದೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಹಾಗೆ ಇವಾಗ ಹುಣಸೆ ಹಣ್ಣಿದ್ದು ಬೀಜ ತೆಗೆಯುವ ಒಂದು ಕೆಲಸ ಆಯಿತು. ಹಾಗೆ ಇನ್ನು ನಾಳೆ ಇದನ್ನು ಉಪ್ಪಲ್ಲಿ ಹಾಕಿ ಇಡ್ತೇನೆ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.